ಹೋಗ್ಬಿಡ್ತಾ ನಾಳೆ ಯಾರಿಗೆ ತೊಂದರೆ ಆಗಬಾರ್ದು. ನೀವು ಏನಾಗಿದೆ ಅಲ್ಲಿ ತೋರಿಸಿದ್ರೆ ನಾವು ಇಮಿಡಿಯೇಟ್ಲಿ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಏನು ಬೇಕಾದ್ರೆ ಯಾರಿಗಾಗಲಿ ನಮ್ಮ ಇವರಾಗಲಿ ನಮ್ಮ ಪತ್ರಕರ್ತರಿಗಾಗಲಿ ಒಂದು ಮಾಹಿತಿ ಹೋಗ್ಬಿಡೋದು ಸತ್ತೋಗಿದ್ದೀವಿ. ಹೌದು, ಅದು ಎಲ್ಲೋಗಿ ಯಾವುದೋ ಇಲ್ಲ ಕಾಡ್ನಾಯಿಗಳು ಕಚ್ಚುತ್ತೆ. ನಮಸ್ತೆ, ಇದು ಕೃಷ್ಣಾವರಂ ಮಶಾನ. ಈ ಕೃಷ್ಣಾವರಂ ಮಶಾನ ಎಲ್ಲಿದೆ ಅಂದರೆ ಬೇತಮಂಗಲದಿಂದ ಪ್ರಯಾಣ ಮಾಡಿ ಕೃಷ್ಣಾವರಮಿಂದ KGF ಬರುವ ರಸ್ತೆ ಇದು. ಈ ರಸ್ತೆಯಿಂದ ನೋಡ್ತೀರಲ್ಲ, ಈ ರಸ್ತೆಯಿಂದ ಎಡಭಾಗದಿಂದ ಬಲಗಡೆಗೆ 5 ದಿವಸಗಳಿಗೆ ಮುಂಚೆ ಒಂದು ಚಿರತೆ ಪಾಸಾಗಿದೆ ಅಂದ್ಬಿಟ್ಟು ಅನಧಿಕೃತವಾಗದಂಥ ಮಾಹಿತಿಗಳು ವಾಟ್ಸಪ್ನಲ್ಲಿ ಹರಳ್ತಾ ಇತ್ತು. ಸಾರ್ವಜನಿಕರು ಭಯಭೀತರಾಗಿ ರಾತ್ರಿ 8 ಗಂಟೆಗೆ ನಮಗೆ ಫೋನ್ ಮಾಡಿ ಈ ಥರ ಚಿರತೆ ಬಂದಿದೆ ಅಂತೆ, ನಮಗೆ ಭಯವಾಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿಗಳನ್ನು ನೀಡಿರ್ತಾರೆ. ನಾವು ಸರಿ ಅದು ಏನು ಇದು ನೋಡ್ಬಿಡೋಣ ಅಂತ ಈ 5 ದಿವಸಗಳಿಂದ ರಾತ್ರಿ ಹಗಲು ಇಲ್ಲದೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೊಂದಿಗೆ ನಾವು ಕೈ ಜೋಡಿಸಿ ಎಲ್ಲ ಕಡೆನೂ ನಾವು ಸುತ್ತಾಡಿದ್ದೀವಿ. ಸುತ್ತಾಡಿದ್ರೆ ನಮಗೆ ಚಿರತೆಗಳು ಕಾಣ್ತಾ ಇಲ್ಲ. ನೋಡಿ, ಸುಂದರವಾದಂಥ ಜಿಂಕೆಗಳು ಕಾಣ್ತಾ ಇದೆ ನಮ್ಮ ಕಣ್ಣುಗಳಿಗೆ. ಸುಮ್ಮನೆ ಯಾರೋ ಹೇಳ್ತಾರೆ, ನೋಡಿದ್ದಾರೆ, ಅವ್ರು ನೋಡಿದ್ರಂತೆ, ಇವ್ರು ನೋಡಿದ್ರಂತೆ ಅಂತ ಪ್ರಚಾರ ಮಾಡೋದು ಸಾರ್ವಜನಿಕರಿಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ನೋಡಿ, ಈಗ ಎದುರುಗಡೆ ಹೋಗ್ತಾ ಇರೋದು ರೈಲ್ ಗಾಡಿ. ಇದು ಬಂಗಾರಪೇಟೆಯಿಂದ KGF ಹೋಗುವ ಮಾರ್ಗ. ಈ ಮಾರ್ಗದಲ್ಲಿ ಬೆಮ್ಮಲ್ ರೈಲ್ವೆ ಸ್ಟೇಷನ್ ಹಿಡಿದು ಕೋರಮಂಡಲ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೆ ರೈಲು. ಇಲ್ಲಿ ಜಿಂಕೆಗಳು ನೋಡಿ ಎಷ್ಟು ಇದೆ. ಈ ಜಿಂಕೆಗಳನ್ನ ಬೇಟೆಯಾಡದೆ ಚಿರತೆಗಳು ಉರುಗಂಪೇಟೆ ಕಡೆ ಬಂದುಬಿಟ್ಟಿದಂತೆ, ರಾತ್ರಿ ಬಂದುಬಿಟ್ಟಿದೆ, ಸ್ವಾಮಿನಾಥಪುರಂ ಕಡೆ ಬಂದುಬಿಟ್ಟಿದೆ, ಗುಡ್ ಶೆಪರ್ಡ್ ಚರ್ಚ್ ಹತ್ರ ಬಂದಿದೆ. ಯಾರು ಹೇಳಿದ್ರು, ಯಾರೋ ಅವ್ರು ಹೇಳಿದ್ರು, ಇವರು ಹೇಳಿದ್ರು ಅಂತ 5 ದಿವಸಗಳಿಂದ ಅಪಪ್ರಚಾರಗಳು, ದುಷ್ಟು ಪ್ರಚಾರಗಳು, ಸುಳ್ಳು ಮಾಹಿತಿಗಳನ್ನು ನೀಡಿ ಸಾರ್ವಜನಿಕರಿಗೆ ಯಾಕೆ ಭಯವನ್ನು ಉಂಟು ಮಾಡ್ತಾರೆ. ಆ ಥರ ಏನಾದರೂ ಇಂಥ ಕಾಡು ಮೃಗಗಳು ಕಣ್ಣು ಕಾಣಿದ್ರೆ ದಯವಿಟ್ಟು ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಧಿಕಾರಿಗಳ ನಂಬರ್ಗಳನ್ನು ನಾವು ನಿಮಗೆ ಕೊಡ್ತೀವಿ. ದಯವಿಟ್ಟು ಆ ನಂಬರ್ಗಳ ಮುಖಾಂತರವಾಗಿ ನಿಜವಾಗಿ ಚಿರತೆಗಳು, ಹುಲಿಗಳು ಇದ್ದರೆ ಆ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡೋಗಿ ನಾವು ನೋಡಿದ್ದು ಈ ಕಡೆ ಹೋಯಿತು, ಈ ಕಡೆ ಹೋಗಿದೆ, ಈ ಕಡೆ ಹೋಗಿದೆ ಅಂತ ದಯವಿಟ್ಟು ನಿಜವಾದ ಮಾಹಿತಿನ ಕೊಡ್ರಿ. ಸುಮ್ಮನೆ ಸುಳ್ಳು ಆರೋಪಗಳನ್ನು ನೀಡಿ ಸಾರ್ವಜನಿಕರಿಗೆ ಭಯವನ್ನು ಉಂಟು ಮಾಡಬಾರ್ದು ಅಂತ ನಾವು ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ನಾವು ಬೇಡ್ಕೊಳ್ತೀವಿ. ಕಣ್ಣಾರ ಕಾಣದೆ ಬರೀ ಕಿವಿ ಮಾತುಗಳನ್ನು ನಂಬಿಕೊಂಡು ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಭಯವನ್ನು ಮುಟ್ಟಿಸಬಾರದು ಅಂತ ಫಾರೆಸ್ಟು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪರವಾಗಿ SSD ತಮ್ಮಲ್ಲಿ ಈ ಫೇಕ್ ಮೆಸೇಜ್ಗಳನ್ನು ನಂಬಿ ಪ್ರಚಾರ ಮಾಡೋರನ್ನು ಕೇಳಿಕೊಳ್ತೀವಿ. ಇವತ್ತು ಒಂದು ವಿಡಿಯೋ ಹರಳ್ತಾ ಇದೆ ನೋಡಿ. ಇದು KGF BML ಸ್ಪೋರ್ಟ್ಸ್ ಕಾಂಪ್ಲೆಕ್ಸು. ಇದು ಸುಂದರವಾದಂಥ ಒಂದು BML ಸ್ಪೋರ್ಟ್ಸ್ ಕಾಂಪ್ಲೆಕ್ಸು. ಇದಕ್ಕೆ ಫೆನ್ಸಿಂಗ್ ಇದೆ, ಎಲ್ಲ ಇದೆ. ಆದರೆ ಒಂದು ವಿಡಿಯೋದಲ್ಲಿ ಬೆಮ್ಮಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಇವತ್ತು ಚಿರತೆ ಬಂದುಬಿಟ್ಟಿದೆ, ಹುಲಿ ಬಂದುಬಿಟ್ಟಿದೆ ಅಂದ್ಬಿಟ್ಟು ಬರೀ ಮೆಸೇಜ್ಗಳನ್ನು ಹಾಕ್ಕೊಂಡು ಯಾವುದೋ ಎಲ್ಲೋ ಆಗಿರುವ, ಯಾರೋ ಮಾಡಿರುವ ವಿಡಿಯೋವನ್ನು KGFಲ್ಲಿ ಆಗಿದೆ ಅಂದ್ಬಿಟ್ಟು ಪ್ರಚಾರ ಮಾಡ್ತಾ ಇರೋದು ಸರಿಯಿಲ್ಲ. ಇಲ್ಲಿ ನೋಡಿ, ಇದು ನೋಡಿದ ನಂತರ ನಾವು ಯಾವುದು ಸುಳ್ಳು ವಿಡಿಯೋಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೋ ಆ ವಿಡಿಯೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಆಡ್ತಾ ಇದ್ದಾರೆ ಈ ಸ್ಟೇಡಿಯಂ ಒಳಗಡೆ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಒಳಗಡೆ. ನೋಡಿ, ಇದು ಚಿರತೆನ, ಹುಲಿನ ಅಂತ ನಾವು ನೋಡೋದ್ರ ನಂತರ ಈ ಸ್ಥಳ, ಈ ಜಾಗ ನಿಜವಾಗ್ಲೂ ಪ್ರಮಾಣವಾಗಲೂ KGFಲ್ಲಿ ಇಲ್ಲ. ಈ ವಿಡಿಯೋ ವೈರಲ್ ಆದ ಕೂಡಲೇ ನಾವು BMLಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ನಾವು ಖುದ್ದಾಗಿ ಡೈರೆಕ್ಟಾಗಿ ಹೋಗಿ ನಾವು ಭೇಟಿಯಾಗಿದ್ದೀವಿ. ಭೇಟಿಯಾಗುವಾಗ ಅವರು ನಮಗೆ ಕೊಟ್ಟಿರೋ ಮಾಹಿತಿ ಆ ಥರ KGFಲ್ಲಿ ಆಗಿದ್ದರೆ ನಾವು ಮೊದಲು ಹೇಳೋದು KGF ಪೊಲೀಸಿಗೆ ಮತ್ತು ಫಾರೆಸ್ಟ್ ಅವ್ರಿಗೆ ಹೇಳಿರ್ತೀವಿ. ಈ 5 ದಿವಸಗಳಿಂದ ನಮಗೆ ಆ ಥರ ಯಾವುದೂ ಮಾಹಿತಿಗಳು ಬಂದಿಲ್ಲ. ಸಾರ್ವಜನಿಕರು ಭಯಪಡೋದು ಬೇಡ ಅಂತ ಹೇಳಿದ್ದಾರೆ.
ನೋಡ್ರಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಈ ಜಿಂಕೆಗಳು ಇರೋ ಸ್ಥಳವನ್ನು ಬಿಟ್ಟು ಹಸುಗಳನ್ನ ಮೇಯ್ತಾ ಇರುವ ಜಾಗಗಳನ್ನು ಬಿಟ್ಟು ನಗರದ ಒಳಗಡೆ ಚಿರತೆಗಳು ಬರೋಲ್ಲ, ಬಂದ್ರೂ ಸಾರ್ವಜನಿಕರ ಕಂಡ್ರೆ ಅದು ನಿಲ್ಲಲ್ಲ ಅಂತ ನಮಗೆ ಮಾಹಿತಿ ಇದೆ. ದಯವಿಟ್ಟು ಹೇಳ್ತೀವಿ ನೋಡಿ, ನಾವು ಈ 5 ದಿವಸಗಳಿಂದ ಫಾರೆಸ್ಟ್ ಅಧಿಕಾರಿಗಳು ಜೊತೆಗೆ ಸೇರಿಕೊಂಡಿದ್ದೀವಿ. ಮೊನ್ನೆ ಉರ್ಗಂಪೇಟೆಯಲ್ಲಿ ಮೋಹನ್ ಎಂಬುವರು ನಮಗೆ ಮಾಹಿತಿಯನ್ನು ನೀಡಿ 3 ದಿವಸಗಳಿಂದ ಚಿರತೆ ಬಂದುಬಿಟ್ಟಿದೆ, 5 ನಾಯಿಗಳು ಇಲ್ಲ, ಇನ್ನೊಂದು ಕಡೆ 10 ನಾಯಿಗಳು ಇಲ್ಲ, ಚಿರತೆ ತಗೊಂಡು ತಿಂದುಬಿಟ್ಟಿದೆ, ಗುಡ್ ಶೆಪರ್ಡು ಸ್ಕೂಲು ಚರ್ಚ್ ಹತ್ರ ಬಂದಿದೆ ಅಂತೆ, ಸ್ವಾಮಿನಾಥಪುರಂ ಹತ್ರ ಬಂದುಬಿಟ್ಟಿದೆ ಅಂತೆ, ಅಲ್ಲೂ ಬಂದಿದೆ ಅಂತೆ, ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಹೇಳೋದು ನಂತರ ನಾವು ಖುದ್ದಾಗಿ ಸ್ಥಳಕ್ಕೆ ಹೋಗಿ ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಬಂದರು. ಅವರೊಂದಿಗೆ ನಾವು ಸೇರಿ ದೊಡ್ಡ ಚರ್ಚೆಯನ್ನು ಮಾಡಿದ ನಂತರ ಅವರು ಜನರಿಗೆ ಭಯವನ್ನು ಉಂಟು ಮಾಡೋದಕ್ಕೋಸ್ಕರ ಕೆಲವು ಪಟಾಕಿಗಳನ್ನ ಅವ್ರ ಕೈ ಕೊಟ್ಟು, ಆ ಥರ ಏನಾದರೂ ನೀವು ನೋಡಿದ್ರೆ ದಯವಿಟ್ಟು ಈ ಪಟಾಕಿಗಳನ್ನ ಸಲ್ಲಿಸಿದ್ರೆ ಅದು 15 ಕಿಲೋಮೀಟ್ರ್ ಹತ್ತು ಕಡೆ ಹೊಟ್ಟೋಗುತ್ತಂತ ಅವರು ಧೈರ್ಯ ಕೊಟ್ಟು ಕೂಡ ಇನ್ನು KGF ಅಲ್ಲಿ ಪ್ರತಿ ಒಂದು ದಿವಸ ಹುಲಿ ಬಂದುಬಿಟ್ಟಿದೆ, ಚಿರತೆ ಬಂದುಬಿಟ್ಟಿದೆ ಅಂತ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ. ಹೊತ್ತು ಇಲ್ಲಿ ನೋಡಿದ್ದೀವಿ, ಅಲ್ಲಿ ನೋಡಿದ್ದೀವಿ, ಆ ಕಡೆ ಹೋಗಿತ್ತು, ಈ ಕಡೆ ಹೋಯ್ತು ಅಂತ ಹೇಳೋರು ಯಾರೂ ಇಲ್ಲ. ಅಧಿಕಾರಿಗಳು ನಮಗೆ ಸೇವೆ ಮಾಡೋಕ್ಕೋಸ್ಕರನೇ ಎಲ್ಲ ಅಧಿಕಾರಿಗಳು ಇರೋದು. ದಯವಿಟ್ಟು ಮೊದಲು ನಾವೀಗ ತೋರಿಸ್ತಕ್ಕಂಥ ವಿಡಿಯೋವನ್ನು ನೋಡಿ ಈ ಅಧಿಕಾರಿಗಳು, ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಂಭಾಷಣೆ ಮಾಡೋ ವಿಡಿಯೋವನ್ನು ನಾವು 3 ದಿವಸ ಮುಂಚೆ ಮಾಡಿದ್ದೀವಿ. ನಂತರ ಮೊನ್ನೆ ಎಲ್ಲ ಕೃಷ್ಣಾವರಂ ಕಾಡು ಮತ್ತು ಗೋಲ್ಗುಂಡ ಶಾಫ್ಟ್ ಹಿಂದ್ಗಡೆ ಇರುವ ಕಾಡು, ಬೆಮ್ಮಲ್ ನಗರು, ಅಂಬೇಡ್ಕರ್ ಸ್ಕೂಲು ಹಿಂದ್ಗಡೆ ಎಲ್ಲ ಹೋಗಿ ನಾವು ವಿಡಿಯೋ ಮಾಡಿ 1-2-3 ಅವರು ನಾವು ವಿಡಿಯೋ ಮಾಡಿ ಅಲ್ಲಿ ಏನು ಇಲ್ಲ ಅಂತ ನಮಗೆ ಕಂಡು ಬಂದ ನಂತರ ಇವತ್ತು ಈ ಹುಲಿ ಬಂದುಬಿಟ್ಟಿದೆ ಅಂತ ಒಂದು ಪ್ರಚಾರ ಆಗಿರೋದ್ರಿಂದ ಎಲ್ಲ ಕಡೆನೂ ಇಡೀ ನ್ಯಾಷನಲ್ ಇಶ್ಯೂ ಆಗಿಬಿಟ್ಟಿದೆ. ಎಲ್ಲೂ ಹೋದ್ರು ನಮಗೆ ಬೆಂಗಳೂರಿಂದ ಫೋನ್ಗಳು ಮಾಡ್ತಾಯಿದ್ದಾರೆ, ಮಂಡ್ಯ ಕಡೆಯಿಂದ ಫೋನ್ ಮಾಡ್ತಾಯಿದ್ದಾರೆ, ಯಾಕೆ ಸರ್ ಮೈಸೂರಲ್ಲಿ ಬಂದಿರುವ ಹುಲಿನ ವಿಡಿಯೋವನ್ನು ನಿಮ್ಮೂರಿಗೆ ಬಂದಿದೆ ಅಂತ ಬಿಟ್ಟು ನೀವು ಸುಳ್ಳಿ ಮಾಹಿತಿಗಳನ್ನ ನಿಮ್ಮೂರಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಸ್ವಲ್ಪ ತಡೆಗಟ್ಟಿ ಅಂತ ನಮಗೆ ಮಾಹಿತಿಗಳನ್ನ ಸೂಚನೆಗಳನ್ನ ನೀಡಿರೋದ್ರಿಂದ ನಾವು ಇವತ್ತೂ ನಾವು ಹೋಗಿದ್ದೀವಿ ಆ ಸ್ಪಾಟ್ಗೆ, ಎಲ್ಲ ಸುತ್ತಾಡಿದ್ದೀವಿ. ಬೆಮ್ಮಲ್ಲೂ ಇಲ್ಲ, ಬೆಮ್ಮಲ್ ಗೇಟಲ್ಲೂ ಇಲ್ಲ, ಬೆಮ್ಮಲ್ ಕಾಡಲ್ಲೂ ಇಲ್ಲ. KGF ಸುತ್ತಮುತ್ತಲು ಸುಮಾರು 16 ಸಿಪಾಯಿಗಳು, ಫಾರೆಸ್ಟು ಕಾರ್ಮಿಕರುಗಳು ಸುತ್ತುತ್ತಾ ಇದ್ದಾರೆ. ಜೀಪ್ಗಳು ಓಡ್ತಾ ಇದೆ, ಬರ್ತಾ ಇದೆ. ಅವ್ರು ಕಾಣಿದ ಚಿರತೆಗಳು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಅದು ಯಾರಿಗೂ ದಿಕ್ಕು ಅಂತ ನಾವು ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ತಾಯಿದೆ. ಮತ್ತೊಮ್ಮೆ ನಾವು ಸಾರ್ವಜನಿಕರಲ್ಲಿ ಬೇಡಿಕೊಳ್ತೀವಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕಂಡ್ರೆ ಈ ಕಡೆ ಇತ್ತು ಅಂತ ಹೇಳ್ರಿ, ನಾವು ಅದನ್ನು ಏನು ಸೇಫ್ಟಿ ಮಾಡಬೇಕು ಮಾಡೋಣ. ಅದನ್ನು ಬಿಟ್ಟು ಸಾರ್ವಜನಿಕರ ಭಯವನ್ನು ಉಂಟು ಮಾಡೋ ಕೆಲಸವನ್ನು ದಯವಿಟ್ಟು ನಿಲ್ಲಿಸಬೇಕಂತ ಸಾರ್ವಜನಿಕರು ರಾತ್ರಿ ಹೊತ್ತಲ್ಲಿ ನೋಡ್ರಿ, ದಿನ ಪ್ರಯಾಣಿಕರು ಬೆಂಗಳೂರು ಹೋಗಿ ಬರ್ತಾರೆ, ಎಲ್ಲೆಲ್ಲೋ ಹೋಗಿ ಬರ್ತಾರೆ. ದಿನ ಪ್ರಯಾಣಿಕರು ರಾತ್ರಿ ಹೊತ್ತಲ್ಲಿ ಬರುವಾಗ ಅವ್ರು ಭಯದಲ್ಲಿ ಹೆಂಗೆ ಬರ್ತಾರೆ ಮನೆಗಳಿಗೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಫೇಕ್ ಮೆಸೇಜ್ಗಳನ್ನ ವಾಟ್ಸಪ್ಗಳಲ್ಲಿ ಯಾವುದೇ ಕನ್ಫರ್ಮೇಷನ್ ಇಲ್ಲದೆ ಸುದ್ದಿಗಳನ್ನ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕಂತ SSD ಸಾರ್ವಜನಿಕರ ಪರವಾಗಿ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ದಯವಿಟ್ಟು ಫೇಕ್ ಮೆಸೇಜ್ಗಳನ್ನ ಸ್ಪ್ರೆಡ್ ಮಾಡೋದು ನಿಲ್ಲಿಸಿ. ಇಂಥ ಮಾಹಿತಿಗಳು ಹುಲಿನೂ ಇಲ್ಲ, ಚಿರತೆನೂ ಇಲ್ಲ, ಸುಂದರವಾದ ಜಿಂಕೆಗಳಿದೆ, ಕಾಡು ಎಮ್ಮೆಗಳಿದೆ, ಹಸುಗಳು ಮೇಯ್ತಾ ಇದೆ. ಇದೆಲ್ಲ ಬಿಟ್ಬಿಟ್ಟು ಊರು ಒಳಗಡೆ ಬಂದು ಜನರನ್ನ ಸಾಯಿಸೋ ಮಟ್ಟಕ್ಕೆ ಆ ಹುಲಿಗಾಗಲಿ ಚಿರತೆಗಳಿಗಾಗಲಿ ಧೈರ್ಯ ಇರೋಲ್ಲ. ಸುಮ್ಮನೆ ರಾತ್ರಿಯಲ್ಲಿ ಕತ್ತಲು ಅಧಿಕವಾಗಿದೆ, ಕತ್ತಲು ಇರೋ ಸ್ಥಳದಲ್ಲಿ ಸುಮ್ಮನೆ ದಿನ ಪ್ರಯಾಣ ಮಾಡೋರಿಗೆ ಭಯವನ್ನು ಉಂಟು ಮಾಡಬಾರ್ದು ಅನ್ನೋಂಥ ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೊಂಡಿರೋದ್ರಿಂದ ನಾವು ಕೇಳ್ಕೊಳ್ತೀವಿ. ಈಗ ಫುಲ್ ವಿಡಿಯೋ ನೋಡಿ. ಫಾರೆಸ್ಟ್ ಅಧಿಕಾರಿಗಳೊಂದಿಗೆ ನಾವು ರಾತ್ರಿಯೆಲ್ಲ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ, ಅವರೊಂದಿಗೆ ಎಲ್ಲ ಕಡೆನೂ ಓಡಾಡಿದ್ದೀವಿ. ಮತ್ತೆ ಹೇಳ್ತೀವಿ, ನಮ್ಮ ಕಣ್ಣಕ್ಕೋ ಇಲ್ಲ ಫಾರೆಸ್ಟ್ ಅಧಿಕಾರಿಗಳಿಗೋ ಇಲ್ಲ ರಾತ್ರಿಯಲ್ಲಿ ಈ ಸ್ಥಳದಲ್ಲೇ ನೋಡಿದ್ದೀವಿ ಅಂತ ಯಾರೂ ಇಲ್ಲ. ಅಲ್ಲೂ ಹೋಗಿತ್ತು, ಇಲ್ಲೂ ಹೋಗಿದ್ದಂತ ಹೇಳ್ತಾ ಇರೋರು ಇದ್ದಾರೆ. ಹೊತ್ತು ನಿಜವಾಗ್ಲೂ ಚಿರತೆ ಇಲ್ಲ ಅಂತ 5 ದಿವಸ ನಾವು ತನಿಖೆ ಮಾಡಿದ್ದಾರೆ ಅಧಿಕಾರಿಗಳು, ನಾವೆಲ್ಲ ಸೇರಿ. ಚಿರತೆನೂ ಇಲ್ಲ, ಹುಲಿನೂ ಇಲ್ಲ. ದಯವಿಟ್ಟು ಈ ವಾಟ್ಸಪ್ಪಲ್ಲಿ ಫೇಕ್ ಮೆಸೇಜ್ಗಳನ್ನ
ಸ್ಪ್ರೆಡ್ ಮಾಡೋದನ್ನು ನಿಲ್ಲಿಸಿ ಅಂತ ಬೇಡ್ಕೊಳ್ತೀವಿ. ವಂದನೆಗಳು. ಲೈಟ್ ಆಫ್ ಮಾಡೋ. ஆட்டோக்கார் பின்ட்டு வந்து ஃபோன் பண்ணிட்டு பசங்களெல்லாம் உஷாராயிருங்க இன்னொரு குட்டப்பரிசுக்கா திருத்த வந்துக்குதுன்னு அவர் ஃபோன் பண்ணி சொன்னார். பின்ட்டுவா? இப்போ போனாரு பின்ட்டு அங்கே நம்பர் இந்த கேட்டு பாரு சார். அவர் நம்பர் யார் வீடு? எந்த வீடா? சரி, இப்போ எனக்கு என்ன தேவைன்னா யார் பார்த்தாலும் அது கரெக்டாக மெய்யா பொய்யான்றது வந்து தெரிஞ்சாக்கா ஃபாரஸ்ட் டிபார்ட்மெண்ட் வந்துக்கிறாங்க. அவங்க நான் அது வந்து என்ன வேணுமோ அதை சொல்லிட்டேன்னா ஜனங்களுக்கு பயம். அதனால நீங்கள் சொல்கிறது இல்லை சார், யார் கன்ஃபார்ம் பார்த்துருக்குறாங்க அவங்க கரெக்டாக சொல்லணும். இல்லைன்னா சும்மாவே சொல்கிறாங்க, ஊரெல்லாம் சொல்லணுன்றாங்க. ஏன்னா அதனா அப்படி இப்படின்னு பேசிக்கிறாங்க. புரளி தான் இருக்கும், அது இல்லாத இருக்கும். அது கரெக்டாக எங்கே முந்த நேரத்தை வந்து சொல்லிட்டு போகணும் சார், எதுவும் கன்ஃபார்ம் ஆகணும் சொல்லுங்க. இல்லைன்னா சும்மாவே நம்ம பேசிக்கினே அவங்களுக்கு போய் வைக்கிறது வேணாம் ಅಂತ சொல்லிட்டு ಪಟಾಕಿ ಒಂದೆರಡು ಸಿಡಿತ ಆಯ್ತು ಅಂದ್ರೆ ಅದು ಇಲ್ಲಿಂದ ಹತ್ತತ್ರ 10-15 ಕಿಲೋಮೀಟರ್ ಮುಂದೆ ಹೋಗ್ತವೆ. ಇಲ್ಲ ಮಾರಿಕೊಪ್ಪಂ ಕಾಡಿಗೆ ಹೋಗುತ್ತೆ, ಇಲ್ಲ ಈ ಕಡೆ ಜಾಗ ಈ ಕಡೆ ಹತ್ರ ಇದಕ್ಕೆ ಕೃಷ್ಣವರಂಗೆ ಈ ಕಡೆ ಹೋಗ್ಬಿಟ್ರೆ ಟೋಟಲ್ ಹೋದ್ರೆ ಏನಾಗುತ್ತೆ, ಹೆಜ್ಜೆ ಗುರುತು ಸಿಗತ್ತೆ. ಟೌನ್ ನಲ್ಲಿ ನಾವು ಏನ್ ಮಾಡಕ್ಕೂ ಆಗ್ತಲ್ಲ. ಒಂದಿಲ್ಲ ಒಂದು CC ಟ್ರ್ಯಾಪ್ ಒಂದು ಅದಿದ್ರೆ ಕವರ್ ಆಗುತ್ತೆ. ಆ ಥರ ಪಟಾಕಿ ಬೇಕಾದ್ರೆ ಇವ್ರೇನೋ ಇಲ್ಲಿ ಇಟ್ಕೊಂಡಿದ್ರು, ಇವ್ರಿಗೂ ಒಂದು ಪಟಾಕಿ ಕೊಟ್ಟು ಒಂದೆರಡು ಬಾಂಬ್ ಸಿಕ್ಕಿ ಬೈ ಚಾನ್ಸ್ ಏನೋ ಸೌಂಡ್ಗೂ ಅದು ಒಂದು ಸ್ವಲ್ಪ ಏನಂದ್ರೆ ನಮ್ದು ಏನಂದ್ರೆ ಪ್ರಾಬ್ಲಮ್ ಸರ್, ಇಲ್ಲಿ ಜನಕ್ಕೋಸ್ಕರ ಸುಮಾರು ಒಂದು 4-5 ದಿವಸದಿಂದ ಈ ರೂಮರ್ಸ್ ಹೋಗ್ತಾ ಇದೆ. ಎಲ್ಲರಿಗೂ ಮಂಜುನಾಥ್ ನಗರ 6 ಗಂಟೆಯಿಂದ ಫುಲ್ ಸೇರಿ ನೋಡಿದೀವಿ ಅಂತ ಎಲ್ಲಿ ನೋಡಿದ್ವಿ ಏನು ಅಂತ ನೋಡಿದ್ವಿ ಅಂತ ಸುಮ್ಮನೆ ಹೇಳ್ಬಿಟ್ರೆ ಎಲ್ರಿಗೂ ಭಯ ಆಗುತ್ತೆ. ಅಯ್ಯೋ ಎಲ್ಲಿ ನೈಟಲ್ಲಿ ಎಲ್ಲಿ ಬಂದ್ರೆ ಅಟ್ಯಾಕ್ ಮಾಡುತ್ತೆ ಅಂತ. ನೀವು ಬಂದ್ರಿ, ಫೋನ್ ಮಾಡಿದ ಮೇಲೆ ಮಾತಾಡಿದ್ವಿ, ಎಲ್ಲ ನೋಡಿ ಅವ್ರಿಗೆಲ್ಲ ಹೇಳಿದ್ವಿ. ಸಂಜೆ ಅದಕ್ಕೆ ಮೇಲೆ ನಾವು ಮಾತಾಡ್ತಾ ಇರುವಾಗ ನಮ್ಗೊಂದು ಫೋನ್ ಬಂದ್ರೆ ಫೋನ್ ಮಾಡೋ, ಈ ಕಡೆ ಏನಾದ್ರು ಬಂದಿದ್ಯಾ, ಏನಾದ್ರು ವಿಷಯ ಇದೆಯಾ, ಏನಾದ್ರು ನಿಮ್ಗೆ ಇನ್ಫಾರ್ಮ್ ಮಾಡಿ ಇವ್ರು ಹೇಳಿದ್ರು. ಆಮೇಲೆ ಗುಡ್ಶಾಪುರ ಸ್ಕೂಲ್ ಹತ್ರ ನೋಡಿದ್ರು ಇವಾಗ ಅಂತ ಹೇಳಿದ್ರು. ನಾಳೆ ಯಾರಿಗೆ ತೊಂದರೆ ಆಗಬಾರ್ದು. ನೀವು ಏನಾಗಿದೆ ಅಲ್ಲಿ ತೋರಿಸಿದ್ರೆ ನಾವು ಇಮಿಡಿಯೇಟ್ಲಿ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಏನು ಬೇಕಾದ್ರೆ ಯಾರಿಗಾಗಲಿ ನಮ್ಮ ಇವರಾಗಲಿ ನಮ್ಮ ಪತ್ರಕರ್ತರಿಗಾಗಲಿ ಒಂದು ಮಾಹಿತಿ ಹೋಗ್ಬಿಡೋದು ಸತ್ತೋಗಿದ್ದೀವಿ. ಅದು ಎಲ್ಲೋಗಿ ಯಾವುದೋ ಇಲ್ಲ ಕಾಡ್ನಾಯಿಗಳು ಕಚ್ಚುತ್ತೆ, ಇಲ್ಲ ಬೈ ಚಾನ್ಸ್ ಕಚ್ಚು ಇರ್ಬೋದು. ಅದೊಂದು ಮಾಹಿತಿ ಇಷ್ಟಿಲ್ಲ ಬೆಳಗ್ಗೆಗನ ಅದೊಂದು ಮಾಹಿತಿ ಒಂದು ಅದು ಪಕ್ಕ ಚಿರತೆ ಕಚ್ಚೋದು ನಮ್ಗೆ ಗೊತ್ತಾ. ಅಂತೆ ಕಂತೆ ಬೇಡ ಆಯಿತು. ಈಗ ನಾವು ಒಂದು 4 ಜನ ಸ್ಕೂಲ್ಸ್ ಆಫ್ ಮೈನ್ಸ್ ಹತ್ರ ಹೋಗಿ ಒಂದು 4-2 ಪಟಾಕಿ ಹಾಕ್ತೀವಿ. ಈಗೇನು ಅಂಬೇಡ್ಕರ್ ಸ್ಕೂಲ್ ಹತ್ರ ಹೋಗಿ ನಮ್ಮ ಹತ್ರ ಇರೋ ಒಂದು ಸಿಡಿಮದ್ದುಗಳನ್ನ ಸಿಡಿಸ್ತೀವಿ. ಅಲ್ಲಿಂದ ಆಚೆ ಅದೇನೋ ನಿದ್ರೆ ಆಚೆ ಹೋಗಲಿ, ಇಲ್ಲ ಇನ್ನೆಲ್ಲ ಸೌಂಡ್ಗೂ ಅದು ಹೊರಟೋಗುತ್ತೆ. ಬೈ ಚಾನ್ಸ್ ಇದೆಯೇ ಅಂತ ಕನ್ಫರ್ಮ್ ಇಲ್ಲ, ಇದೆ ಅಂತ ಕನ್ಫರ್ಮ್ ಇಲ್ಲ. ಆಗಲಿ ನಾವು ನಾಳೆ ಬೆಳಗ್ಗೆ 5:30 ಇಲ್ಲ 7 ಗಂಟೆಗೆ ನಮ್ಮ ಸ್ಟಾಫ್ನ ಒಂದು 4 ಜನ ಕಳಿಸಿ ಹಗಲಲ್ಲಿ ಅದು ಕಾಣಿಸಲ್ಲ ನೋಡೋಣ. ಸಂಜೆ ಹೊತ್ತಲೇ ಅದು ಬೇಟೆ ಆಡೋಕ್ಕೆ ಹೋಗ್ತಾ ಇರೋದು. ಹಗಲಲ್ಲಿ ಚಿರತೆ ಬೇಟೆ ಆಡಲ್ಲ, ಎಲ್ಲ ಒಂದು ಕಡೆ ಹೋಗಿ ತಿನ್ಕೊಂಡು ಕುತ್ಕೊಳ್ಳುತ್ತೆ. ಚಿರತೆ ಲೆಪರ್ಡ್ ಬಂದು ಸವಾಸ ಅದೇ ಲೆಪರ್ಡ್ ನೈಟ್ ಮಾತ್ರ ಬರೋದು, ಬೇಟೆ ಆಡುತ್ತೆ. ಹೋಗಿ ಎಲ್ಲ ಬಂಡೆ ಒಳಗಡೆನೋ ಇಲ್ಲ ಎಲ್ಲೋ ಗುಟ್ಟೆಗಳು ಇಲ್ಲ ಪೊದೆಗಳಲ್ಲಿ ಹೋಗಿ ಅದು ಜನಕ್ಕೆ ಗೊತ್ತದು ಹಗಲಲ್ಲಿ ಜನ ಹೊಡಿತಾರೆ ಅಂತ. ನೋಡೋಣ, ನಾಳೆ ಸಂಜೆ ನಾವು ಒಂದು ನಮ್ಮ ಸ್ಟಾಫ್ನ ಇಲ್ಲಿ ನೇಮಿಸ್ತೀವಿ, ಒಂದು ಜೀಪ್ ಸಮೇತ. ಅಷ್ಟರೊಳಗೆ ನಾವು ನಿಮಗೂ ಏನಾನ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಯಾರೋ ಹೇಳಿದ್ದಾರೆ ನಾವು ಕೂಡ ನಾಳೆ ಅದು ಕನ್ಫರ್ಮ್ ಮಾಡ್ತೀವಿ ಸರ್. ಕನ್ಫರ್ಮ್ ಮಾಡಕ್ಕಾಗಲ್ಲ, ಕನ್ಫರ್ಮ್ ಮಾಡಕ್ಕಾಗಲ್ಲ ಸರ್. ನಾಳೆ ಏನಾದ್ರು ಹಸುನ ಕಡ್ದಿದ ಇಲ್ಲ ಅಂತ ಅದು ಸುಳಿ ಪಾಯಿಂಟ್. ಈಗ ಹಸುನ್ ಕಚ್ಚಿದೆ ಇಲ್ಲ ಒಂದು
ಏನೋ ಒಂದು ಮನೆ ಬಂದು ಒಂದು ಟ್ರ್ಯಾಪ್, ಒಂದು ಫೋಟೋ ಟ್ರ್ಯಾಪ್ ಯಾರು ಇದು ಎಲ್ಲ ಹೇಳಿರತ್ತಾನೆ ಸರ್. ಇದು ಅದೇ ಸರ್, ಎಲ್ಲ ಇನ್ಫಾರ್ಮೇಶನ್ ರೂಮರ್ಸೇ ಇರ್ಬೋದು. ಅಲ್ಲ ಅದು ಎಲ್ಲ ಭಯ ಇರುತ್ತೆ ಅಲ್ವಾ ನಮಗೆಲ್ಲ, ನಾವು ಜನ ಭಯ ಇರುತ್ತೆ ಸರ್. ನಾನು ಬೆಳಗ್ಗೆ ಏನು ಮಾಡ್ತೀನಿ ಅಂದರೆ ನಮ್ಮ ಮನೇಲಿ 6 ಗಂಟೆ ಸ್ವರ್ಣ ಟ್ರೈನ್ ಡ್ರಾಪ್ ಮಾಡಿಬಿಟ್ಟು ನಾನು 6:15 ಹೋಗ್ತೀನಿ ಸರ್ ಅಂಬೇಡ್ಕರ್ ಸ್ಕೂಲ್ ಹಿಂದ್ಗಡೆ. ನಾನು ಮಾಡ್ಬೇಕು ನಾವು ನೀವು ಕೃಷ್ಣಾವರಂ ಹತ್ರ ಈ ಕಡೆ ಇದ್ದಿದ್ರೆ ಕೃಷ್ಣಾವರಂ ಎಲ್ಲ ಜಿಂಕೆಗಳಿದೆ. ಅಟ್ಲೀಸ್ಟ್ ಜಿಂಕೆನ ಬೇಟೆ ಆಡುತ್ತೆ ಹೊರತು ಅಷ್ಟು ಜಿಂಕೆಗಳಿದೆ ಇಲ್ಲಿ ಕೃಷ್ಣಾವರಂ ರೋಡಲ್ಲಿ. ಅದು ಸಾಮಾನ್ಯವಾಗಿ ಎಲ್ಲರೂ ಯಾರೋ ನೋಡಿದ ಸರ್. ಏನಾಗತ್ತೆ ಆ ಮೈನ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ನೋಡಿದ್ರು ಯಾರೋ ನಮ್ಮ ಜನ ಇಲ್ಲೇ ಜಿಂಕೆ ಚಿರತೆ ತರನೇ ಮಚ್ಚಗಳಿದೆ ಅದು ನೋಡಿ ಹೇಳಿರ್ಬೋದು. ಅದು ಒಂದು ಎರಡನೇದು ಈ ಕುಂದ್ಲಿ ಇದನ್ನೆಲ್ಲ ಬೇಟೆ ಆಡುತ್ತೆ, ಕುಂದ್ಲಿಗಳನ್ನೆಲ್ಲ. ಅದು ಬೈ ಚಾನ್ಸ್ ಏನಾದ್ರು ಹಸು ಕಚ್ಚಿರ್ಬೋದು, ಅದು ನೋಡೋಣ ಕನ್ಫರ್ಮ್. ಬೆಳಗ್ಗೆ ಸರ್ ಇಲ್ಲಿ ಹಸು ನಮ್ಮ ಸರ್ ಏನೋ ನಮ್ಮ ಮೋಹನ್ ಸರ್ ಅವರು ಇಲ್ಲ ನಮ್ಮ ಯಾರೇ ಒಂದು ನಮ್ಮ ಪಬ್ಲಿಕ್ ಸರ್ ಈ ಹಸು ಇಲ್ಲಿ ಕಚ್ಚಿರೋದು ನಿಜ, ಈ ಹಸು ನಿಜ ಅಂತ ಒಂದೇನೋ ಮಾಹಿತಿ ಕೊಟ್ಟರೆ 10-20 ನಿಮಿಷದಲ್ಲಿ ನಾವು ಬಂದು ಅದು ಚಿಟ್ಟೆ ಅಲ್ಲ ಅಥವಾ ನಾಯಿ ಅಲ್ಲ ಇಲ್ಲ ಬಿದ್ದಿರೋದ ಅದಲ್ಲೇ ಕನ್ಫರ್ಮ್ ಆಗುತ್ತೆ. ಏನು ಇದಿಲ್ಲ. ಅದು ನೋಡೋಣ ಸರ್. ಇವಾಗ ನಾವು ಈಗ ಅಂಬೇಡ್ಕರ್ ಸ್ಕೂಲ್ ಹತ್ರ ಹೋಗಿ ನಮ್ಮೊಂದು ಸಿಡಿಮದ್ದುಗಳು ಈ ಆನೆ ಓಡಿಸೋಕ್ಕೆ ಅಂತ ತಂದಿದ್ದೀವಿ. ಆ ಸೌಂಡ್ಗೆ ಅದು ಇರಲ್ಲ. ಒಂದು 4 ಸಿಡಿಸ್ಬಿಟ್ಟು ನಾವು ತದನಂತರ ಸ್ಕೂಲ್ ಆಫ್ ಮೈನ್ಸ್ ಹತ್ರ ಹೋಗಿ ಒಂದು 4 ಹಾಕ್ತೀರಿ. ಅವರು ಅಷ್ಟುಗೆ ನಮ್ಮ ಸಂಬಂಧಪಟ್ಟವ್ರ ಅಧಿಕಾರಿ ಇದ್ದಾರೆ, ಅವ್ರ ಕೈಯಲ್ಲಿ ಎಳಿಸ್ತೀನಿ. ಅವ್ರೇನು ಗಾಬರಿ ಬೀಳಬೇಕಾಗಿಲ್ಲ ಅಂತ, ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳೆಲ್ಲ ಇದ್ದಾರೆ. ಆ ಥರ ಒಂದು ಮಾಡಿಕೊಂಡು ನಾವು ನಂತರ 12 ಗಂಟೆ ಆಗಲಿ ಮುಗಿಸ್ಕೊಂಡು ಹೋಗ್ತೀರಿ. ನೋಡೋಣ ಸರ್. ಬೆಳಗ್ಗೆ ಹಸುದೇನೋ ನಿಮ್ಮವರೆಗೂ ಮಾಹಿತಿ ಯಾರಿಗಾರ ಇಲ್ಲ ಸರ್ ಇದು ಕಚ್ಚಿರೋದು ನಿಜಾನೇ ಬನ್ನಿ ಅಂದರೆ 10-15 ಸರ್ ಹಂಗಿದ್ರೆ ನನಗೆ ಫೋನ್ ಮಾಡಿ ಸರ್, ನಾನು ಇವ್ರಿಗೆ ಮಾಹಿತಿ ಕೊಟ್ಬಿಡ್ತೀನಿ. ಈಗ ನೀವುಗಳು ಅಥವಾ ನಾವು ತೋರಿಸ್ತಾ ಇರುವ ವಿಡಿಯೋ ಏನಂದರೆ ಇದು ಗೋಲ್ಗುಂಡ ಶಾಫ್ಟು, ಇದು ರೈಲ್ವೆ ಬ್ರಿಡ್ಜು. ಹಳೆ ಬ್ರಿಡ್ಜ್ ಇತ್ತು ಆ ಕಾಲದಲ್ಲಿ ಮೈನ್ಸ್ ನಡೆಯುವಾಗ. ಈಗ ಎಲೆಕ್ಟ್ರಿಕ್ ಲೈನ್ ಬಂದಿರೋದ್ರಿಂದ ಆ ಬ್ರಿಡ್ಜನ್ನು ಹಾಲ್ ಮಾಡಿ ಬ್ಲಾಕ್ ಮಾಡಿದ್ದಾರೆ. ಇದೆಲ್ಲ ನಾವು ಓಡಾಡಿದ್ದೀವಿ. ಮತ್ತು ಕೃಷ್ಣಾವರಮಲ್ಲಿ ಇರ್ತಕ್ಕಂಥ ಸೀ ಲೈಟು ಮಾಡಿದ್ರು ಅಲ್ಲಿರ್ತಕ್ಕಂಥ ಸೈನಾಡು ಮೇಲೇನೂ ನಾವು ಹೋಗಿ ಅಲ್ಲಿರ್ತಕ್ಕಂಥ ಗುಹೆಗಳನ್ನು ನಾವು ವಿಡಿಯೋ ಮಾಡಿದ್ದೀವಿ, ಅದನ್ನು ತೋರಿಸ್ತೀವಿ. ಮತ್ತು ಆ ಕಡೆ ಹಸುಗಳನ್ನ ಮೇಯಿಸೋರ ಹತ್ರನೂ ಮಾತುಕತೆ. ಅವರು ಯಾವುದೂ ಹಸುಗಳು ಇಲ್ಲ ಏನೂ ಇಲ್ಲ ಸರ್, ಸುಳ್ಳು ಮಾಹಿತಿ ಅಂತಾರೆ. ಇದು ನೋಡಿ, ಇದೇ ನಮ್ಮ ಚಾನೆಲ್ಗೆ ಬಲವನ್ನು ಕೊಡ್ತಕ್ಕಂಥ ವಾಹನ. ಈ ವಾಹನದಲ್ಲೇ ಈ ಕಾಡುಗಳಲ್ಲಿ ಓಡಾಡಿದ್ದೀವಿ, ಸುತ್ತಾಡಿದ್ದೀವಿ. ಮತ್ತೆ ಒಮ್ಮೆ ನಾವು ಸಾರ್ವಜನಿಕರಲ್ಲಿ ಈ ವಾಟ್ಸಪ್ಪಲ್ಲಿ ಸುದ್ದಿಗಳು ಮಾಡೋರನ್ನ ಕೇಳ್ಕೊಳ್ತೀವಿ, ದಯವಿಟ್ಟು ಕನ್ಫರ್ಮೇಷನ್ ಇಲ್ಲದ ಸುದ್ದಿಗಳನ್ನ ಮಾಡೋದನ್ನು நில்லுசி. நாங்கள் SSD நியூஸ் சேனல் உங்களை வந்து இந்த கிருஷ்ணாவரம் காட்டுல பார்த்தோம். எங்களுக்கு ஒரு விஷயம் தெரியணும்னா, ஒரு 5 நாளா வந்துட்டு சிறுத்தை வந்துட்டு இந்த பக்கம் வந்து கல்றையில இருந்து பாஸ் ஆயிடுச்சு அப்படின்னு சொல்லிட்டு மாடு காணோம் ஆடு காணோன்னு வந்து பிரச்சாரம் இருக்குது. நீங்க இந்த பக்கம் ஏதாவது கொஞ்சம் விளக்கமா சொல்லுங்க. நாங்க பார்த்த வரைக்கும் இந்த வரைக்கும் அந்த மாதிரி எதுவும் இல்லை. சொல்லி கேள்வித்தாங்க இப்போ கேட்டேன் தவிர நம்ம பார்த்தது இல்லை. ஆனால் அந்த மாதிரி எல்லாம் ஒன்றும் இது இல்லை. யாரோ சும்மா பயங்க ஒரு இதுக்காக அப்படி இருக்கும், வேற ஒன்றும் இது இல்லை. இப்போ நம்ம கூட மாடு இல்லை ஆடு இல்லைன்னு தேடின்னு வரோம். இப்போ எங்கள் அண்ணன் அங்கே வந்து உட்காருவார். அவருக்கு கண்ணு ஆப்ரேஷன் ஆகிருக்குதுன்னு நாங்கள் அந்த பசங்க வராங்க, அவங்க அப்படி போவாங்க, நாங்கள் இப்படி வருவோம். சும்மா அப்படி பார்த்துக்கினே இருந்தால் பார்த்துன்னு போவோம். இல்லை அது நம்ம வார்த்தையை சொல்லக்கூடாது, தப்பு. அது என்ன சொல்கிறீங்க? உங்களுக்கு எவ்வளோ மாடுன்னு அந்த பக்கம் இது? நம்மளுது இல்லை, அண்ணா உங்களுக்கு தான் இருக்குது. அவர் 20 மாடு கிட்ட. இல்லைங்க, அந்த பக்கம் கிராஸ் ஆயிடுச்சு சிறுத்தை ஒரு 5 நாளா வந்து இது பரவலா பேசின்னு இருக்கிறாங்க. உங்களுக்கு அந்த மாதிரி யாராவது வேணா சொல்லி கேள்வி அப்படி எதுனா இருந்தா கூட நம்மளுக்கு இங்க பக்கத்துல இருக்கிறோம் தெரியும். நம்ம தொழில் எங்க இருந்தா கூட ஐயோ இந்த மாதிரி தொழில் இருக்கிறோம் வேண்டாம், பக்கத்துல இருக்கிறோமே ஒண்ணுமே தெரியல, அதெல்லாம் ஒண்ணு இல்லை. சிறுத்தைங்க இந்த பக்கம் சப்போஸ் வந்துச்சுன்னா கூட எப்படின்னா இருக்கும்? சிறுத்தை வரத்துக்கு சான்சஸே இல்லையேங்க. முன்னா மாடுக்கு அந்த மானுங்க கூட்டமாக வரும், அந்த கொல்லையிலெல்லாம் மேயும். அது நைட்டில் தான் வரும். பகலில் வந்து எங்கேயோ ஒன்று மேய்ஞ்சி நிற்கும், ஓடி போடுவோம் எல்லாம். ஒரே ஆளுங்களை பார்த்ததுமே அது எடுக்கும், ஓட்டும். அந்த மாதிரி இருக்கும்போது ஆனால் சில பேர் சொல்கிறது தான் கேள்வி. ஆனால் நம்ம இதுவரைக்கும் கண்ணை இருக்க பார்க்காத வார்த்தையை நம்ம சொல்லக்கூடாது.
பெம்மல்கார் யாரோ ஒருத்தர் பார்த்துட்டு சொன்னாரு. அது யாரோ பெம்பல்காரத்தை ஒருத்தர் பார்த்து சொன்னாராம். அவர் என்கிட்ட சொன்னார், அந்த மாதிரிலாம் ஒன்றும் இல்லையா பித்தர்னாக்கா, இல்லை பித்தர் நாங்கள் பார்த்தோம் பித்தர் அப்படின்னாரு. அவர் பார்த்தாரோ பார்க்கலையா, இது சும்மா நாய் ஓடினா கூட சிறுத்தைன்னு சொல்லிடலாம், இல்லை ஒரு ஆடு ஓடினா கூட சிறுத்தைன்னு சொல்லிடலாம். அப்படி இருக்கும்போது எப்படி சொல்ல முடியும்? அதெல்லாம் இந்த பக்கம் எதனா இருக்கு சான்ஸ் தானே, காட்டுப்பூனை கூட இல்லையா? நீங்க இதுலயே சுத்துறதுனால உங்ககிட்ட இருக்கு. அப்படியெல்லாம் ஒன்றும் இல்லை. சரி.